ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ರಾಜಶೇಖರ, ಗುರುಗಳೇ, ನೀವು ನಮ್ಮನೆವರೆಗೂ ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ವಾ ಗುರುಗಳೇ? ನೀನು ಬರೋದಲ್ಲ ಕಣೋ, ನಿನ್ನನ್ನ ಹುಡುಕೊಂಡು ಪ್ರಶಸ್ತಿ ನಿನ್ನ ಮನೆಗೆ ಬಂದಿದೆ. ಪ್ರಶಸ್ತಿ? ಏನ್ ಹೇಳ್ತಿದ್ದೀರಾ ಗುರುಗಳೇ? ಹೌದು, ಇಷ್ಟು ದಿನ ನೀನು ಕಷ್ಟಪಟ್ಟಿದ್ದಕ್ಕೆ ತಕ್ಕ ಪ್ರತಿಫಲ ಸಿಕ್ತು. ನಿನಗೆ ನಾಟ್ಯ ರತ್ನ ಅಂತ ಪ್ರಶಸ್ತಿ ಸಿಕ್ಕಿದೆ ಕಣೋ. ನಿಜಾನ ಗುರುಗಳೇ? ಹೌದು, ನನಗಂತೂ ತುಂಬಾ ಸಂತೋಷವಾಗ್ತಾ ಇದೆಯಪ್ಪ. ನಿಮ್ಗೇನೋ ಕೇಳಿ ತುಂಬಾ ಸಂತೋಷ ಆಗ್ತಿದೆ, ಆದ್ರೆ ನಮ್ಮನೆ ಪರಿಸ್ಥಿತಿ ಸಂತೋಷವಾಗಿಲ್ವೇ? ನಿಮ್ಮನೆ ಪರಿಸ್ಥಿತಿಗೆ ಏನಮ್ಮ ಆಗಿದೆ? ಜನರು ಹಾಡಿ ಹೊಗಳುವಂತ ಅದ್ಭುತವಾದ ಕಲಾವಿದಾನೇ ನಿಮ್ಮನೇಲಿದ್ದಾನೆ. ಅದ್ರಿಂದ ಏನ್ ಪ್ರಯೋಜನ ಗುರುಗಳೇ? ಹಾಡಿ ಹೋಗ್ಳೋರೆಲ್ಲ ಊಟ ಹಾಕ್ತಾರ? ಅಮ್ಮ, ಅವನಿಗೆ ನಾಟ್ಯ ರತ್ನ ಅಂತ ಪ್ರಶಸ್ತಿ ಸಿಕ್ಕಿದೆ. ಅಂತ ಪ್ರಶಸ್ತಿ, ಶಾಲು, ಹಾರ ತುಂಬಾ ನಮ್ಮ ಮನೇಲಿದಾವೆ. ಕೇಳಿ ಇಲ್ಲಿ, ಅದ್ಯಾವುದಕ್ಕೂ ಬೆಲೆ ಇಲ್ಲ, ತಿಳ್ಕೊಳ್ಳಿ. ಬೆಲೆ? ನಿನ್ನ ಗಂಡನಿಗೆ ಈಗ ಬೆಲೆ ಸಿಕ್ಕಿದೆಯಮ್ಮ. ಪ್ರಶಸ್ತಿ ಜೊತೆಗೆ ಸರ್ಕಾರದವರು 10 ಲಕ್ಷ ರೂಪಾಯಿ ಹಣ ಕೊಡ್ತಾ ಇದ್ದಾರೆ. ಗುರುಗಳೇ, ಏನು 10 ಲಕ್ಷ ರೂಪಾಯ? ನಿಜವಾಗ್ಲೂ? ಅಯ್ಯೋ ಅಯ್ಯೋ ಗುರುಗಳೇ, ನೀವ್ ಯಾಕೆ ನಿಂತಿದ್ದೀರಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅವಾಗಿಂದ ನಿಂತಿದ್ದೀರಾ, ನಾನು ನೋಡೇ ಇಲ್ಲ. ಸರಿ, ಏನ್ ತಗೋತೀರಾ? ಕಾಫಿ, ಟೀ ಏನಾದ್ರು ಮಾಡ್ಕೋಬಲ್ಲ? ಅಯ್ಯೋ, ನಾನು ಕೇಳ್ಕೊಂಡೆ ನಿಂತಿದ್ದೀನಿ. ಅಮ್ಮ ಬೇಡಮ್ಮ, ನನಗೆ ತುಂಬಾ ಸಂತೋಷ ಆಯ್ತು. ಕಲೆಗಿಂತ ದುಡ್ಡಿಗೆ ಬೆಲೆ ಜಾಸ್ತಿ. ನಾನೇನು ಬರ್ತೀನಿ. ಖಂಡಿತ ಗುರುಗಳೇ. ಸನ್ಮಾನ ಸಮಾರಂಭಕ್ಕೆ ಬೇಗ ಬಂದ್ಬಿಡಪ್ಪ. ಬರ್ತೀನಮ್ಮ, ಬರ್ತೀನಿ. ರೀ ರೀ, ನಿಮ್ಗೆ ಅವಾರ್ಡ್ ಸಿಗ್ತಿರೋದು ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಕೇಳಿ, ನೀವು ಈ ಅವಾರ್ಡ್ ತಗೋಬೇಕಾದ್ರೆ ನಾನು, ನನ್ನ ಫ್ಯಾಮಿಲಿಯವರು, ನನ್ನ ಕ್ಲಬ್ಬಿನ ಫ್ರೆಂಡ್ಸು ಎಲ್ಲರೂ ಖುಷಿಯಿಂದ ನೋಡ್ತೀವಿ. ಆಯ್ತು ಅಪ್ಪ, ನಾನು ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಕರಿತೀನಿ. ಖಂಡಿತ ಕಂದ. ರೀ, ಇದುವರೆಗೂ ನೀವು ಅನ್ಕೊಂಡಿದ್ದೆಲ್ಲ ಆಯ್ತಲ್ಲ? ನೀವು ಕಂಡಿದ್ದ ಕನ್ಸೆಲ್ಲ ನನ್ಸಾಯ್ತಲ್ವಾ? ಹಾಗಿದ್ಮೇಲೆ ಇನ್ಮೇಲಿಂದ ನಾನು ಹೇಳ್ದಂಗೆ ಕೇಳ್ತೀರಾ ತಾನೆ? ಆಯ್ತು. ನಿಜ ತಾನೆ? ನಿಜವಾಗ್ಲು? ಹಾಗಿದ್ರೆ ನೀವು ಇನ್ ಮುಂದೆ ಭರತನಾಟ್ಯ ಮಾಡೋದನ್ನ ನಿಲ್ಲಿಸ್ಬೇಕು. ರೀ, ನೀವು ಅವಾಗ ಈ ಬಟ್ಟೆ ಎಲ್ಲ ಹಾಕೊಂಡು ಹೋಗಾಗಿಲ್ಲ. ನೀಟಾಗಿ ಈ ಕೋಟೆ ಹಾಕೊಂಡು ಹೋಗ್ಬೇಕು, ಸರಿನಾ? ಈಗಲೇ ಹಾಕೊಳ್ಳಿ. ಇಲ್ಲಿ ಕೈ ಕೊಡಿ. ಹಾ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ.